ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಗದಗ ಬಂದೀವಿ. ಪುಟ್ಟರಾಜ ಗವಾಯಿ ಅವರ ಆಶ್ರಮ ಮತ್ತು ಅವರ ಸಮಾಧಿ ಸ್ಥಳನೂ ಇದೆ. ನೋಡಿ, ಸಂಗೀತ ಕ್ಷೇತ್ರಕ್ಕೆ ಉಸಿರಾಗಿ ಅಂಧರ ಬಾಳಿಗೆ ಬೆಳಕಾಗಿ ಸಕಲ ವಾದ್ಯ ಕಂಠೀರವ ಶ್ರೀ ಶ್ರೀ ಪುಟ್ಟರಾಜ ಗವಾಯಿ ಅವರಿಗೆ ಅಭಿನಂದನೆ ಹೇಳ್ತಾ, ಗವಾಯಿಗಳು ಕನ್ನಡದಲ್ಲಿ ಹಲವಾರು ಕೃತಿಗಳನ್ನು ರಚಿಸ್ತಾರೆ. ಸಂಸ್ಕೃತ ಸಿದ್ಧಾಂತ ಮತ್ತು ಶಿಖಾಮಣಿಗಳನ್ನು ಕನ್ನಡದಲ್ಲಿ, ಬಸವೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ವಿಜಯ ಪುರಾಣಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನು ಬೇರೆ ಭಾಷೆಗೆ ತಂತರ್ತಾರೆ. ಗಾನಸುಧಾ, ತಾಲ್ ಪಂಚಾಕ್ಷರಿ ಎಂಬ 2 ಸಂಗೀತದ ಶಾಸ್ತ್ರ ಗ್ರಂಥಗಳನ್ನು ರಚಿಸ್ತಾರೆ. ಮತ್ತು ಕುಮಾರೇಶ್ವರ ನಾಟಕ ಸಂಘವನ್ನು ಆರಂಭ ಮಾಡಿ ಶಿವಶರಣ ಕುರಿತಾಗಿ ನಾಟಕಗಳನ್ನು ರಚಿಸಿ ಧರ್ಮದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿ, ಪಂಚಾಕ್ಷರಿ ಗವಾಯಿಗಳು ನಂತರ ಆಶ್ರಮದ ಜವಾಬ್ದಾರಿಯನ್ನು ಹೊತ್ಕೊಂಡು ಶಿಕ್ಷಣವನ್ನು ಮುಂದುವರಿಸ್ತಾರೆ. ಮತ್ತು ಬಡತನ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಅವರು ನೀಡ್ತಿರ್ತಾರೆ. ಇದು ಏನಿಲ್ಲ ಅಂದರೂ ಒಂದು 100 ವರ್ಷದ ಮಠ ಆದ್ರಿ. ಇದು ದಿನನಿತ್ಯ ಪೂಜೆ ನಡೀತಿರ್ತದೆ ಇಲ್ಲಿ. ಹಂಗೆ ಇಲ್ಲಿ ಏನು ಕಾಣ್ತಾ ಇಲ್ರಿ, ಇದು ಹಾಸ್ಟೆಲ್. ಇದು ಅಂಧ ಮಕ್ಕಳು ಇರ್ತಾರೆ, ಅಂದರೆ ಕಣ್ಣದು ಕಾಣರಲ್ರಿ, ಅವ್ರಿಗೆ ಇರೋಂಥ ಇದು ಹಾಸ್ಟೆಲ್. ಒಳಗೆ ಹೋಗೋಣ, ಹೆಂಗೆ ನೋಡೋಣ. ಇವರೆಲ್ಲ ಅದ ನೋಡ್ರಿ, ಅಂಧರ ನೋಡ್ರಿ, ಪಾಪ ಕಣ್ಣು ಏನೂ ಕಾಣಲ್ಲ. ಆದರೆ ಏನು ಬೇಜಾರಂದ್ರೆ ಅಷ್ಟೊಂದು ಭಾಳ ನೀಟಾಗಿ ಇಟ್ಟಿಲ್ರಿ, ಭಾಳ ಗಲೀಜಿಟ್ಟ. ಈಗ ಪಾಪ ಅವ್ರಿಗೆ ಅಂಧ ಮಕ್ಕಳಿಗೆ ಅಂಧ ಏನು ತಪ್ಪಿಲ್ಲ, ಪಾಪ ಅವ್ರ ಕಣ್ಗಳು ಈ ಕಣ್ಣು ತಿಳಿದವ್ರು ಮಾಡ್ತಾರೆ. ಕೆಲವೊಂದು ಎಲ್ಲಿ ಬೇಕಲ್ಲಿ ಉಗುಳೋದು, ಎಲ್ಲಿ ಬೇಕಾದ್ರೆ ತಂಬಾಕು ಹಾಕ್ಕೊಂಡು ಅಲ್ಲೇ ಹೋಗಿದ್ದು, ಏನು ತಿಂದಿದ್ದು ಅಲ್ಲೇ ಬಿಸಾಕೋದು. ರೆಟ್ಟು ಹೊಲಸಿಟ್ಬಿಟ್ಟಾರೆ ಇದನ್ನು ನೋಡ್ರಿ. ದಯವಿಟ್ಟು ಈಗ ಹೋಗ್ತಿರಲ್ಲ ಯಾರಾದ್ರು ಈ ಥರ ದಯವಿಟ್ಟು ಹೊಲಸು ಹಿಂಗೇನು ಮಾಡೋಕೆ ಹೋಗ್ಬೇಡ್ರಿ. ಇವೆಲ್ಲ ಮೇಲ್ಗಡೆ ನೋಡ್ರಿ, ಇದೆಲ್ಲ ಅವ್ರಿಗೆ ಇರೋಕ್ಕಂಥ ವ್ಯವಸ್ಥೆ ಮಾಡ್ಯಾರ ಇದನ್ನು. ಹಾಗೆ ಇಲ್ಲೊಂದು 2-3 ಮಂದಿ ವಿಚಾರಿಸೋಕೆ ಪ್ರಯತ್ನ ಮಾಡಿದೆ, ಸ್ವಲ್ಪ ಯಾರೂ ಹೇಳಿಲ್ಲ. ಅಂದ್ರೆ ಅವ್ರಿಗೆ ನಾನು ತೊಂದರೆ ಕೊಡೋಕೆ ಇಷ್ಟ ಆಯ್ತಿದ್ದಿಲ್ಲ ರೀ. ಹಾಗಂತ ಬೇರೆ ರೂಮಿಗೆ ಹೋಗಿ ವಿಚಾರಿಸಿದೆ. ಅವ್ರು ಹೇಳಿದರು, ಇವಾಗ ಯಾರಿಗೆ ಕಣ್ಣು ಕಾಣಲ್ಲರಿ ಅವರು $101 ಕೊಟ್ಟು ದಕ್ಷಿಣ ಕೊಟ್ಟು ಬರ್ಬೇಕಂತ. ಸಪೋಸ್ ಕಣ್ಣು ಕಾಣ್ತಾವಲ್ಲ ಅವ್ರು $1001 ಕೊಟ್ಟು ಬರ್ಬೇಕಂತ. ಅಂದ್ರೆ ಏನಿಲ್ಲ, ಅವ್ರ ತಂದೆ ತಾಯಿ ಯಾರು ಇರಲ್ಲಲ್ರಿ, ಅಂತ ಅನಾಥ ಮಕ್ಕಳಿಗೆ ಅವರಲ್ಲಿ ಆಶ್ರಯ ಕೊಡ್ತಾರಂತ. ಇಷ್ಟು ಹೇಳಿ ಒಳ್ಳೆಯ ಮಾಹಿತಿ ಹೇಳಿದರು. ಮತ್ತು ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಇರ್ತದೆ ರೀ. ಅಂದ್ರೆ ಅದೆಲ್ಲ ಭಾಳ ಚಂದ ಕೇರ್ ಮಾಡ್ತಾರೆ ಅಂತ ಹೇಳಿದಿರಿ. ಸಪೋಸ್ ನನಗೆ ಅಷ್ಟು ತಿಳಿಮಟ್ಟಿಗೆ ಹೇಳೀನಿ. ಸಪೋಸ್ ಏನೋ ನನ್ನೊಂದು ಕೆಲವೊಂದು ಏನಾರ ಮಿಸ್ಟೇಕ್ಗಳಾಯಿದ್ರೆ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳಿ, ಹಂಗೆ ಇಲ್ಲಿ ನಮ್ಮ ಗುಡಿ ಮಗ್ಳು ಅದಲ್ರಿ, ಒಬ್ಬರು ಸ್ವಾಮಿಗಳು ಬಂದಿದ್ದರು. ಅಂದ್ರೆ ಅವರು ತಮ್ಮ ಕಷ್ಟ ಏನೇ ಇದ್ರೂ ಪರಿಹಾರ ಮಾಡ್ತಾನೆ ಒಂದು ಭಕ್ತರ ನಂಬಿಕೆ ರೀ ಅದು. ಅದಕ್ಕೆ ನಾನು ಹೋಗಿ ನೋಡಿದ್ರಾಯ್ತಂತ. ಇಲ್ಲೇ ನಮ್ಮ ಗುಡಿ ಮಗ್ಳು ರೀ, ಮಠದ ಮಗ್ಳು. ಅದಕ್ಕೆ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಆಶೀರ್ವಾದ ತೊಗೊಳಕ್ಕೆ. ಇದೊಂದು ಚಿಕ್ಕ ವಿಡಿಯೋ ಮಾಡೀನಿ.
ಸರಿಗಮ ಪದ